ನಮಸ್ಕಾರ ವೀಕ್ಷಕರೇ, ಇದು ಹಾವೇರಿ ಜಿಲ್ಲಾ ಕಬ್ಬೂರು ಗ್ರಾಮದ ದೇವಸ್ಥಾನ, ಸಿದ್ದೇಶ್ವರ ದೇವಸ್ಥಾನ. ಇದರಲ್ಲಿ ವಿಶೇಷ ಏನಪ್ಪ ಅಂದ್ರೆ, ಇದು ಹಿಂದಿನ ಕಾಲದಲ್ಲಿ 106 ವರ್ಷದ ಇತಿಹಾಸ ಇದೆ ಈ ದೇವಸ್ಥಾನದ್ದು. ಈ ದೇವಸ್ಥಾನ ಒಳ್ಳೆ ಮೊದಲು ಸ್ಟಾರ್ಟಿಂಗು ದೇವಸ್ಥಾನ ಕೆಡವಿದಾಗ ಆ ದೇವರ ಜಗಲಿ ಕೆಳಗಡೆ ಒಂದು ಗಡಿಗೆ ಸಿಕ್ತು. ಆ ಗಡಿಗೆ ಒಳ್ಳೆ ಬೆಳ್ಳಿ ನಾಣ್ಯಗಳು ಹಾಗೂ ಚಿನ್ನದ ನಾಣ್ಯಗಳು ಸಿಕ್ಕಿದವು. ಆ ನಾಣ್ಯಗಳನ್ನೆಲ್ಲ ತಗೊಂಡು ಕಮಿಟ್ರೆಲ್ಲ ಬೇರೆ ಕಡೆ ಇಟ್ಟಿದ್ದರು. ಈಗ ಇದು ಹೊಸದಾಗಿ ಕಟ್ತಾ ಇದ್ದಾರೆ ದೇವಸ್ಥಾನ. ಎಲ್ಲ ಪೂರಾ ವೈಟ್ ಕಲ್ಲುಗಳಿಂದ ಕಟ್ತಾ ಇದ್ದಾರೆ. ಪೂರಾ ಡಿಸೈನ್ ಎಲ್ಲ ಗೋಪುರ ಎಲ್ಲ ಆಗ್ತಿದೆ. ಎಲ್ಲರೂ ಬನ್ನಿ ನೋಡಿ ಖುಷಿಪಡಿ. ಇದು ಗ್ರಾನೈಟ್ ಗ್ರಾನೈಟ್ ಎಲ್ಲ ಇದು ಎಲ್ಲ ಹೊಸದಾಗಿ ಕಟ್ತಾ ಇದ್ದಾರೆ ದೇವಸ್ಥಾನ. ನೀವು ಬಂದು ನೋಡಿ. ಇದು ಗರ್ಭಗುಡಿ ಒಳಗಡೆ ಇನ್ನೂ ಏನೋ ಮಾಡ್ತಾ ಇದ್ದಾರೆ. ಬಂದು ನೋಡಿ. ಎಲ್ಲ ಡಿಸೈನ್ ಪೂರಾ ಹೊಸದಾಗಿ. ಹಾವೇರಿಯಿಂದ ಕಬ್ಬೂರು ಎಲ್ಲ ಒಳಗಡೆ ಪೂರಾ ಡಿಸೈನ್ ವರ್ಕ್ ಮಾಡ್ತಾರೆ. ಪೂರಾ ಕಲ್ಲಿನ ವರ್ಕು ಇನ್ನೂ ಮುಗಿಸ್ತಾ ಇದ್ದಾರೆ. ಇನ್ನೊಂದು 3 ವರ್ಷ ಆಗ್ಬೋದು ಮುಗಿಸೋಕೆ. ಇದೆಲ್ಲ ಒಳಗಡೆ ಕನ್ಸ್ಟ್ರಕ್ಷನ್. ಇದೆಲ್ಲ ಒಳಗಡೆ ಡಿಸೈನ್ ಎಲ್ಲ ಮಾಡ್ತಾಯಿದ್ದಾರೆ. ವಿಂಡೋಸು ಇವೆಲ್ಲ ಪೂರಾ ಕಲ್ಲಿನಿಂದ ಆಗೋದು. ಎಷ್ಟು ಖರ್ಚು ಬರ್ಬೋದು ಇದು ಅಂದಾಜು ಇನ್ನೂ ಒಂದು 30-40 ಲಕ್ಷ ಖರ್ಚು ಬರ್ಬೋದು. ಈಗ ಒಂದು 30 ಲಕ್ಷ ಖರ್ಚಾಗೈತಿ. ಒಟ್ಟು ಒಂದು ಕೋಟಿ ರೂಪಾಯಿ. 1 ಕೋಟಿ ರೂಪಾಯಿ. 1 ಕೋಟಿ ರೂಪಾಯಿ. ಇನ್ನೂ 40-50 ಲಕ್ಷ ಬೇಕಿದೆ. ಎಲ್ಲ ಆಂಧ್ರದವ್ರು ಮಾಡತ್ತಾರ. ಆಂಧ್ರ, ತಮಿಳ್ನಾಡು ಅಲ್ಲಿ ಯಾರು ಗೊತ್ತು ಮಾಡಾಕತ್ತಾರೆ. ಇದು 100 ವರ್ಷದ ಇತಿಹಾಸ. ಆವಾಗಿನ ಕಾಲದಾಗಿದ್ದಾಗ ಗುಡಿ ಇತ್ತದು. ಈಗ ಅದನ್ನೆಲ್ಲ ಕೆಡವಿ ಹೊಸದಾಗಿ ಕಟ್ಟಾಕತ್ತಾರೆ. ಎಲ್ಲ ಕಡೆಯಿಂದನೂ ಪ್ರವಾಸಿಗರು ಬಂದು ನೋಡ್ಯಾರ ದೇವಸ್ಥಾನ. ಭಾಳ ಫೇಮಸ್. ನನ್ನ ಹೆಸರು ಪವನ್. ನಾನು ನಿಮಗೆ ಸಿದ್ದೇಶ್ವರನ ಬಗ್ಗೆ ಪರಿಚಯ ಮಾಡಿಕೊಡುತ್ತೇನೆ. ಇಲ್ಲಿ ಸಿದ್ದೇಶ್ವರನು ನೆಲೆಸಿದ್ದಾನೆ. ಇಲ್ಲಿ ಮಾಲೆಯನ್ನು ಹಾಕಿ ಮೊನ್ನೆ ಕಚ್ಚಿದಾಗ ಇಲ್ಲಿ ಮಾಲೆ ಹಾಕಿದ್ದಾರೆ. ಮತ್ತೆ ಇಲ್ಲಿ ಕಾಯಿನ್ ಸಿಕ್ಕಿದೆ. ಸಿದ್ದೇಶ್ವರನ ಮಹಿಮೆ ಇದು. ಇಲ್ಲಿ ಸಿದ್ದೇಶ್ವರನು ನೆಲೆಸಿದ್ದಾನೆ. ಮತ್ತೆ ಅಲ್ಲಿ ನೋಡಿ ಬಾಗಲಿಗೆ ನಿಮಗೆ ಎಲ್ಲ ಸುತ್ತು ತೋರಿಸಿದೆ. ಅಲ್ಲಿ ನೋಡಿ ಎಷ್ಟು ಡಿಸೈನ್ ಮಾಡಿದ್ದಾರೆ. ಚೆಂದಾಗಿ ಡಿಸೈನ್ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ಹೊರಗೆ ಅದರ ಇಡೀ ಬಿಂಬವನ್ನು ನೋಡಿಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಹೊಸ ಗುಡಿ ಇದು. ಅಲ್ಲಿ ಹೊರಗೆ ಹೋಗಿ ನೋಡ್ಕೊಂಡ್ಬರಮ್ಮ. ಇನ್ನು ಕಟ್ಸಾತಿದ್ದಾರೆ ಫ್ರೆಂಡ್ಸ್ ಅದನ್ನು. ಇದನ್ನು ದಸರೆಗೆ ಆ ಎಲೆಗಳನ್ನು ಬನ್ನಿ ದಸರಾ ಹಬ್ಬಕ್ಕೆ ಬಳಸುತ್ತಾರೆ. ಮತ್ತೆ ಇಲ್ಲಿ ದೇವಿ ನೆಲೆಸಿದ್ದಾಳೆ. ಯಾವ ದೇವ್ರು ನೆಲೆಸಿದ್ದಾರೆ ಇಲ್ಲಿ? ಆದಿಶಕ್ತಿ ದೇವರು ನೆಲೆಸಿದ್ದಾಳೆ. ಗುಡಿ ಮುಂದೆ ಇದೆ ಅಲ್ಲ. ಇಲ್ಲಿ ಫಸ್ಟು ಶಿವನ ವಿಗ್ರಹ ಇತ್ತು. ಅಲ್ಲೇ ಮೇಲೆ ಹಾಕುವುದು. ಅದನ್ನು ಅಲ್ಲೇ ಬಸವೇಶ್ವರನ ಗುಡಿಯಲ್ಲಿ ಹಾಕಿದ್ದಾರೆ. ಸ್ವಲ್ಪ ಮಾಡ. ಅಲ್ಲಿ ಸಿದ್ದಪ್ಪನ ಗುಡಿ ಕಟ್ಟಿದ್ದಾರಲ್ಲ, ಈ ದೇವರ ಗುಡಿಯ ಅಲ್ಲಿ ಯಾವ್ಯಾವ ತೋರಿಸಿದ್ದಲ್ಲ ನಿಮಗೆ. ಸಿದ್ದೇಶ್ವರ ಎಷ್ಟು ವರ್ಷದಿದ್ದು? ಸುಮಾರು 10 ವರ್ಷದ್ದಾಗಿರ್ಬೋದು. 10ಕ್ಕಿಂತ ಹಳೇದಿದೆ.
500 ವರ್ಷದ ಇದು ಎಲ್ಲ ದೇವ್ರದಲ್ಲ ಇದು ಫ್ರೆಂಡ್ಸ್ ಬಸವಣ್ಣ ಇದ್ರದ್ದು ಅದ. ಪೂಜಾರಿ ಬಸವಣ್ಣನ ಪೂಜೆ ಮಾಡತ್ತಾರ ನೋಡಿ ಫ್ರೆಂಡ್, ಬಸವಣ್ಣನ ಪೂಜೆ ಮಾಡುತ್ತಿದ್ದಾರೆ. ₹10 ಹಾಕೋರಿಗೆ ಕಾಣಿಕೆ ₹10. ಮಾತಾಡಿ ಸ್ವಲ್ಪ ದೇವ್ರದ್ದು ಸ್ವಲ್ಪ ಮಾತಾಡ್ರಿ. ಫೋನ್ನ ವಿಡಿಯೋ ಮಾಡಾತಿದ್ವಿ. ವಿಡಿಯೋ ಮಾಡತ್ತಾರ, ಬಂಗ ಮಾತಾಡ್ರಿ ಅಂದ್ರೆ ಸ್ವಲ್ಪ ಕೇಳ ಅವ್ರು ಹೇಳ್ತಾರೆ. ಅಜ್ಜಾರು ಮಾತಾಡುತ್ತಾರೆ. ಅದು ಎಷ್ಟು ವರ್ಷದ್ರಿ ಗುಡಿ ರೀ? ಇದು ಹ್ಞೂ ರೀ. ಭಾಳ ದಿವಸ ಇದ್ರಿ ಇದು. ವರ್ಷ ಆಗ ಒಂದು 3 ವರ್ಷದ ಮ್ಯಾಲೆ ರೀ. ಮ್ಯಾಗ ಇಲ್ಲೇ ಸಿದ್ದೇಶ್ವರ ನೆಲೆಸಿದ್ದು ಇಲ್ಲೇ ಮಾಡ್ಯಾರ ಗುಡಿ. ಹೌದು. ಗರ್ಭಗುಡಿ ಅಲ್ರಿ ಅದು? ನಮ್ಮ ಹಿರಿಯರ ಕಾಲದಿಂದನೇ ಐತ್ರಿ ಗುಡಿ. ಸಿದ್ದಪ್ಪನ ಗುಡಿ, ಬಸವಣ್ಣನ ಗುಡಿ ಹಿರಿಯರ ಕಾಲದಿಂದನೇ ಅದು. ಕಬ್ಬೂರಿನಾಗ ಇದು ಫೇಮಸ್ ಅಂದ್ರೆ ಇದಂದ ರೀ. ಇಡೀ ಸುತ್ತಮುತ್ತ ಎಲ್ಲ ಊರಿಗೆ. ಸಿದ್ದೇಶ್ವರ ಬಸವಣ್ಣ. ಹಾಂ, ಅಲ್ಲಿ ಸಿದ್ದೇಶ್ವರ ಅಲ್ಲಿ ಗುಡಿ ಐತಲ್ರಿ. ನಾವು ಇಲ್ಲಿಲ್ಲ ಅಲ್ಲಿ ಗುಡಿ ಕಟ್ಸಾತ. ಆಯಿತು. ಇದೇನಿದು? ಇಲ್ಲಿ ಫ್ರೆಂಡ್ಸ್ ಸೋಮವಾರ ಪಾಲಿಕೆ. ಹಾಕೊಂಡು ಪಾಲಿಕೆ ಮಾಡ್ತಾರೆ. ಪಾಲ್ಕಿ ಕಲಾಕ್ಷಿಯನ್ನು ಮಾಡುತ್ತಾರೆ. ಬಾಯ್ ಫ್ರೆಂಡ್ಸ್. ಅಲ್ಲ, ಪಾಲಿಕೆ ಅಂದ್ರೆ ಇದನ್ನ ಏನು ಮಾಡೋದದ? ಪಾಲ್ಕಿ ಅಂದ್ರೆ ಸಿದ್ದೇಶ್ವರನ ಕುಂದಿಸ್ಕೊಂಡು ಸುತ್ತ 3 ಸುತ್ತ ಹಾಕ್ತಾರೆ. ಎಲ್ಲ ಸೋಮವಾರ ಈ ಊರಿಗೆ ಯಾವ ಇದು ಹೆದರಿಕೆ ಬರಬಾರ್ದು. ನೋಡಿ ಫ್ರೆಂಡ್ಸ್, ಇಲ್ಲಿ ಹಾಕಿ ಹಿಂಗೆ ಹೋಗಿ ಸುತ್ತೋಡಿದು ಹಿಂಗೆ ಇಲ್ಲಿ ಬರ್ತಾರೆ. ಇಲ್ಲಿ ತೇರು ಇದೆ, ಬನ್ನಿ ಫ್ರೆಂಡ್ಸ್. ಹಾಂ, ಇಲ್ಲಿದೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಒಳಗೆ ಹಾಕಿ ನೋಡಿ. ಇದು ತೇರಲ್ಲ? ಅದೇ ತೇರು ಫ್ರೆಂಡ್ಸ್. ಅದು ಕ್ಲಿಯರೇ ಬಂದಿಲ್ಲ. ಲೈಬ್ರರಿಯನ್ನು ನೋಡೋಣ. ಯಾವ ಅಜ್ಜ ಕಲ್ತಿದ್ದ? ಹಿಂದಿನ ಕಾಲದ ಹಿರಿಯರು ಅಜ್ಜಾರು ಕಲ್ತಿದ್ರು. ಬಂದಿತ್ತು ನೋಡಿ ಫ್ರೆಂಡ್ಸ್, ಹಳೇದೊಂದು ಲೈಬ್ರರಿ ಇದೆ. ಪುರಾತನ ಕಾಲದ ಲೈಬ್ರರಿ. 500 ವರ್ಷ ಇದಲ್ಲ, 100 ವರ್ಷದ ಇತಿಹಾಸ ಇದು ಇರುವ ಲೈಬ್ರರಿ. ಇತಿಹಾಸ ಇದು ನೋಡಿ ಫ್ರೆಂಡ್ಸ್. ಅಲ್ಲಿದೆ, ಅಜ್ಜರು ಎಲ್ಲ ಕಲಿಯಲು ಬರುತ್ತಿದ್ರು. ಒಳಗಡೆ ರೂಮ್ ಇದೆ ನೋಡಿ ಫ್ರೆಂಡ್ಸ್. ಹೇಳಪ್ಪ. ಒಳಗಡೆ ರೂಮ್ ಇದೆ. ನೀ ಬಂದಿ ಇಲ್ಲಿ ಒಮ್ಮೆರ? ಇಲ್ಲ ಫ್ರೆಂಡ್ಸ್, ನಾನು ನೋಡಿ ಇಲ್ಲಿ ಕಿಟಕಿಯಾಗೆ ನೋಡಿ. ಫಸ್ಟ್ ಟೈಮ್ ಬರೋದನ್ನ ಇಲ್ಲಿ? ನೀ ಫಸ್ಟ್ ಟೈಮ್ ಬರೋದು? ಇದೆಲ್ಲ ಕಾರಿಡೋರು. ಇದು ನೋಡಿ ಫ್ರೆಂಡ್ಸ್, ಇದು ಬೇರೆ ಕೊಲೆ ಇದೆ. ಅವಾಗೆಲ್ಲ ಹಿಂಗೆ ಓದ್ತಿದ್ರೆ ಇಲ್ಲಿ ನೋಡಿ ಫ್ರೆಂಡ್ಸ್. ಓದ್ತಿದ್ರು. ಲೈಬ್ರರಿ ನೋಡಿ ಎಷ್ಟು ಚಂದ ಐತೆ ನೋಡಿ, ಹಳೇದು ಇದಲ್ಲ. ಇದೆಲ್ಲ ರೂಮ್ ಫ್ರೆಂಡ್ಸ್. ರೂಮ್ ನೋಡಿ ವೀಕ್ಷಕರೇ. ಹೆಣ್ಣಿನ ರೂಮ್ ಫ್ರೆಂಡ್ಸ್. ಇದು ಎಲ್ಲರೂ ಕಲಿಯಿರಿ, ಎಲ್ಲರೂ ಬೆಳೆಯಿರಿ. ಇದು ಇವಾಗ ಎಷ್ಟು ದುಸ್ಥಿತಿ ಇದೆ. ಇಷ್ಟೆಲ್ಲ ಆಯ್ತು. ಇದೆಲ್ಲ ಡ್ರಿಂಕ್ಸ್ ಮಾಡೋದು ಅದೆಲ್ಲ ಮಾಡ್ತಿದ್ದಾರೆ. ಡ್ರಿಂಕ್ಸ್ ಮಾಡೋದಿಲ್ಲ, ಇದೆಲ್ಲ ಮಾಡಬಾರ್ದು. ಬನ್ನಿ ಮತ್ತೊಮ್ಮೆ ತೋರಿಸ್ತೇನೆ. ಅಲ್ಲಿ ಕೆಳಗೆ ಗರಡಿ ಮೀನು ತೋರಿಸುತ್ತೆ. ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಎಲ್ಲ ಊರೆಲ್ಲ ಕಾಣಿಸ್ತದೆ ಅಲ್ಲ. ಒಂದು ಮನೆ ಥರ ಇದೆ ಅಲ್ಲ. ಇತಿಹಾಸ ಇದೆ. ನೀ ಇವಾಗ ಎಷ್ಟು ಜನ ಯಾವಾಗ ಬಂದಾಗೈತಿ ಇದು ಫೋನ್? ಯಾವ ಅಜ್ಜರ ಹೆಸರೇನು? ಹಾಂ, ಅವ್ರು ಕಟ್ಸಿದ್ದೆ ಇದೆ. ಸರ್ಕಾರ ಕಟ್ಸಿದ್ದು. ಹೌದಾ? ಸತ್ ಮೇಲೆ ಬಂದಾಗೈತಲ್ಲ.